ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದಲ್ಗ ಸೊಪ್ಪು, ಇದನ್ನು ಬ್ರಾಹ್ಮಣಿ ಎಲೆ ಅಂತಲೂ ಕೂಡ ಕರೀತಾರೆ ನೋಡಿ. ಈ ಥರ ಎಲೆ, ಇದರಲ್ಲಿ ನಾನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿಯಾಗಿ, ಜಾಸ್ತಿ ಏನು ಬೇಕಾಗಿಲ್ಲ, ಸಕ್ಕತ್ತಾಗಿರುತ್ತೆ. ತಿಂತಾಯಿದ್ರೆ ಮಾತ್ರ ಚಟ್ನಿ ಮತ್ತು ದೋಸೆ ಆಗಲಿ ಚಪಾತಿ ಆಗಲಿ ಎಷ್ಟು ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಅಂತ ಆಹಾ, ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ನಾನು ನಿಮಗೆ ಒಂದಲ್ಗ ಎಲೆ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಅದರಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ನಾಟಿನೋ ಫಾರಮು ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಇದರಲ್ಲೂ ಕೂಡ 2 ಟೈಪ್ ಇರುತ್ತಂತೆ, ನಾಟಿ ಮತ್ತು ಫಾರಮ್ ಆ ಥರ ಇರುತ್ತಂತೆ. ಇದು ನಮ್ಮ ಅಕ್ಕ ಮನೆಗೆ ಹೋಗಿದೆ ಅಂತ ಹೇಳಿದ್ದೀನಲ್ಲ, ಅಲ್ಲಿಂದ ತೊಗೊಬಂದಿರೋಂತಹ ಇದು ಎಲೆ ಅವ್ರ ಮನೆ ಮುಂದೆ ಎಷ್ಟು ಬಿಟ್ಟಿತ್ತು ಗೊತ್ತಾ. ಅದಕ್ಕೆ ಇದರಲ್ಲಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದಲ್ಗದಲ್ಲೇ ಒಂದು 2-3 ವೆರೈಟಿ ಮಾಡಿ ಹಾಕ್ತೀನಿ, ವಿಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾನಿವಾಗ ಒಂದಲ್ಗ ಎಲೆನ, ಇದನ್ನು ಬ್ರಾಹ್ಮಣಿ ಎಲೆ ಅಂತಲೂ ಕೂಡ ಕರೀತಾರೆ. ಇವಾಗ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ಎಲೆನ ನಾನು ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ನಾಟಿ ಟೊಮೊಟೊ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ, ಒಂದು 7-8 ಬೆಳ್ಳುಳ್ಳಿ ಇದೆ, ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಮತ್ತು ಶುಂಠಿ ಒಂಚೂರು ಅಷ್ಟೇ. ಇದ್ರ ಜೊತೆಗೆ ನಾನು ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕಡಲೆಕಾಯಿ ಬೀಜ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಜೀರಿಗೆ ಕೂಡ ಹಾಕ್ಕೊತೀನಿ. ಬನ್ನಿ ಇವಾಗ ನಾನು ಅಲ್ಲಿ ಎಕ್ಸ್ಟ್ರಾ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಹೊತ್ತು ಬಿಸಿ ಆಗಲಿ. ಬಿಸಿ ಆಗಿದ ತಕ್ಷಣ ಒಂದೊಂದೇ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಮೀಡಿಯಮ್ ಕಲರ್ ಬಂದರೆ ಸಾಕು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಬಾಡಿಸಿದ್ದೀನಿ. ಇದ್ರ ಜೊತೆಯಲ್ಲಿ ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕ್ಕೊಂಬಿಟ್ಟು ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ, ಇದಿಷ್ಟು ಫ್ರೈ ಆಗಿ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ತೋರಿಸೋದನ್ನ ಮರ್ತೋಗ್ಬಿಟ್ಟಿದೆ. ಇದಕ್ಕೊಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಸಿಮ್ಮಲ್ಲೇ ಇರಲಿ, ಇಲ್ಲ ಸೀದೋಗ್ಬಿಡುತ್ತೆ, ಅದಕ್ಕೇ ಸ್ವಲ್ಪ ಸಿಮ್ಮಲ್ಲೇ ಇರಲಿ. ಇದು ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ಸೊಪ್ಪು, ಒಂದಲ್ಗ ಸೊಪ್ಪು ಇಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೇವೆ. ಸೊಪ್ಪು ಹಾಕಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ. ಇದು ತುಂಬ ಹೆಲ್ತಿ. ಇದು ಸೊಪ್ಪು ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಕೂಡ ತುಂಬ ಹೆಲ್ತು. ಮಕ್ಕಳು ತಿನ್ನಲ್ಲ ಅಂತಾರಲ್ವಾ, ಸ್ವಲ್ಪ ಕಹಿ ಇರುತ್ತೆ ಇದು, ಅದಕ್ಕೆ ನಾವು ಬೆಲ್ಲ ಹಾಕ್ತಾಯಿದ್ದೀನಿ. ಕಹಿ ಇರೋದ್ರಿಂದ ಮಕ್ಕಳು ಸ್ವಲ್ಪ ತಿನ್ನೋದಿಲ್ಲ. ಆವಾಗ ಈ ಥರ ಏನಾದರೂ ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತಿನ್ಕೊತಾರೆ. ಈ ಚಟ್ನಿ ನಾವು ದೋಸೆಗೆ, ಚಪಾತಿಗೆ, ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಇದು. ಇದು ಸ್ವಲ್ಪ ಫ್ರೈ ಆಗಲಿ. ನಾಟಿ ಟೊಮೊಟೊ ಇಟ್ಕೊಂಡಲ್ಲ, ಅದು ಕೂಡ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಬೋದು. ಇದು ಫ್ರೈ ಆಗ್ತಾ ಇರಲಿ. ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಂಬಿಡ್ತೀನಿ, ಬೆಲ್ಲನೂ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ತೆಂಗಿನಕಾಯಿನ ತುರ್ಕೊಂಬಂದ್ಬಿಡ್ತೀನಿ, ಹೊಡೆದ್ಬಿಟ್ಟು ಕಟ್ ಮಾಡ್ಕೊಂಬರ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ತೆಂಗಿನಕಾಯಿ ನಾನು ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತುರಿದು ಕೂಡ ಹಾಕ್ಕೋಬೋದು. ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಸಾಕು, ಇದು ಫ್ರೈ ಆಗಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಾನು ರುಬ್ಕೊಂಬರ್ತೀನಿ. ಸ್ವಲ್ಪ ತಣ್ಣಗಾಗಿಬಿಟ್ಬಿಡ್ತೀನಿ. ಇದೆಲ್ಲ ತಣ್ಣಗಾಗಿದೆ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ. ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ರುಬ್ಕೊಬಂದ್ಬಿಡ್ತೀನಿ ಬನ್ನಿ. ನೋಡಿ, ಇವಾಗ ರುಬ್ಕೊಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ವಾ. ಇಡ್ಲಿಗೆ, ಚಪಾತಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿದೆ. ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಅದು ನಾವು ಫ್ರೈ ಮಾಡಿದ್ದೀವಲ್ವಾ, ಆ ಫ್ರೈ ಮಾಡಿರೋದು ಒಂದು ಸ್ಮೆಲ್ ಘಮ 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 ಅಂತ ಇದೆ. ಬನ್ನಿ ಇದನ್ನು ಒಗ್ಗರಣೆ ಹಾಕ್ಕೊಂಬಿಡೋಣ.
ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಿದೆ, ಒಂದು ಚೂರು ಎಣ್ಣೆ ಹಾಕ್ಕೊಂಬಿಡೋಣ, ಒಗ್ಗರಣೆ ಹಾಕ್ಕೊಂಬಿಡೋಣ. ಇವಾಗ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾವು ಇದಕ್ಕೆ ಸಾಸಿವೆ ಹಾಕ್ಕೊಂಬಿಡೋಣ. ಬನ್ನಿ, ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸಾಸಿವೆ ಮತ್ತು ಇದಕ್ಕೆ ಉದ್ದಿನಬೇಳೆ ಹಾಕ್ಕೋಬೇಕು. ಉದ್ದಿನಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡೋಣ. ಹಿಂಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ, ಆಯಿತಾ? ಇದು ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ. ನೋಡಿ ಸಾಕು, ಇಷ್ಟ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಬಿರೋದು ಹಾಕ್ಕೊಂಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕ್ಕೋಬೇಕು. ಗ್ಯಾಸ್ ಆಫ್ ಮಾಡಿ ಹಾಕ್ಕೋಬೇಕು, ಬಿಸಿ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ? ಬಿಸಿ ಇರುತ್ತಲ್ಲ, ಬಾಣಲಿ ಬಿಸಿ ಇರುತ್ತಲ್ಲ, ಅದೇ ಬೆಚ್ಚಗಾಗಿರುತ್ತೆ. ನಾವು ಫಸ್ಟೇ ಎಲ್ಲ ಹುರ್ಕೊಂಡಿರ್ತೀವಲ್ವ, ಅದರಿಂದ ಬಿಸಿ ಮಾಡೋಕ್ಕೆ ಹೋಗ್ಬಿಡಿ. ಅದು ಮಿಕ್ಸಿ ಇತ್ತಲ್ಲ, ಮಿಕ್ಸಿ ತೊಳೆದಿದ್ದು ನೀರು ಹಾಕ್ಕೊಂಡೆ. ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ? ಇದು ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಹಾ, ಮಕ್ಕಳು ಇದನ್ನು ತಿನ್ನೋದಿಲ್ಲ, ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಎಲೆಗಳನ್ನ. ಅದಕ್ಕೆ ಈ ಥರ ಏನಾದರೂ ಒಂಚೂರು ಡಿಫ್ರೆಂಟಾಗಿ ಮಾಡಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಉಪ್ಪು, ಖಾರ, ಹುಳಿ, ಸ್ವೀಟ್ ಎಲ್ಲ ಇದೆ, ಸಕ್ಕತ್ತಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಯಿತಾ? ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆಹಾ, ಸಕ್ಕತ್ತಾಗಿದೆ ನೋಡಿ. ಈ ಥರ ಡಿಸೈನ್ ಮಾಡಿದ್ದೀನಿ ನಾನು. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಚೆನ್ನಾಗಿದ್ದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನೆಕ್ಸ್ಟ್ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.